ಇನ್ನು ಎಳಸು ರಾಜಕಾರಣದಲ್ಲಿ ಬಚ್ಚ ನಮ್ಮಪ್ಪ ಹುಟ್ಟ ಶ್ರೀಮಂತ ಜನಾರ್ದನ ರೆಡ್ಡಿಯನ್ನು ಹತ್ಯೆ ಮಾಡಬೇಕಂತ ಸಂಚು ರೂಪಿಸಿದ್ರು ಕಾಂಗ್ರೆಸ್ ಸರ್ಕಾರ. ಬಳ್ಳಾರಿ ಘಟನೆಯನ್ನು ಇಡೀ ದೇಶದ ಜನ ನೋಡಿದರೆ ಒಬ್ಬ ನೆತ್ತಿ ಕೂಡದ ಇನ್ನು ಎಳಸು ರಾಜಕಾರಣದಲ್ಲಿ ಬಚ್ಚ ಬಳ್ಳಾರಿಯ ಶಾಸಕ ಭರತ್ ರೆಡ್ಡಿ ದುರಂಕಾರದ ಮಾತುಗಳು. ನಮ್ಮಪ್ಪ ಹುಟ್ಟ ಶ್ರೀಮಂತ, ನಾನು ಮನಸ್ಸು ಮಾಡಿದರೆ 5 ನಿಮಿಷದಲ್ಲಿ ಜನಾರ್ದನ ರೆಡ್ಡಿಯವರ ಮನೆ ಪುಡಿ ಆಗುತ್ತೆ, ಬಳ್ಳಾರಿ ಚಿತ್ರಣ ಬದಲಾವಣೆ ಆಗುತ್ತೆ, ಬೆಂಕಿ ಹತ್ತಿ ಉರಿಯುತ್ತೆ ಅಂತ ಹೇಳ್ತಲ್ಲ, ಅಂತ ಒಬ್ಬ ಶಾಸಕರನ್ನ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಸಚಿವರು ಸೋಮೋಟೋ ಕೇಸಾಗಿ ಬಂಧಿಸಬೇಕಾಯ್ತು. ಜನಾರ್ದನ ರೆಡ್ಡಿಯವರ ಮನೆ ಮುಂಭಾಗದಲ್ಲಿ ಮಹರ್ಷಿ ವಾಲ್ಮೀಕಿಯವರ ಬಗ್ಗೆ ನಮಗೆ ಅತ್ಯಂತ ಗೌರವ ಇದೆ. ಆದರೆ ಮಹರ್ಷಿ ವಾಲ್ಮೀಕಿಯವರ ಪುತ್ಥಳಿ ಅನಾವರಣ ನೆಪದಲ್ಲಿ ಜನಾರ್ದನ ರೆಡ್ಡಿಯನ್ನು ಹತ್ಯೆ ಮಾಡಬೇಕಂತ ಸಂಚನ್ನು ರೂಪಿಸಿದರು ಕಾಂಗ್ರೆಸ್ ಸರ್ಕಾರ. ಜನಾರ್ದನ ರೆಡ್ಡಿ ಶ್ರೀರಾಮರವರ ಕೊಡುಗೆ ಬಳ್ಳಾರಿ ಜಿಲ್ಲೆಗೆ ಭಾಳ ಇದೆ ಅಭಿವೃದ್ಧಿ ವಿಚಾರದಲ್ಲಿ. ಒಬ್ಬ ಸತೀಶ್ ರೆಡ್ಡಿ ಅವನ ಆಪ್ತ, ಯಾವ ನಾರಾ ಭರತ್ ರೆಡ್ಡಿಯವರ ಆಪ್ತ ಜನಾರ್ದನ ರೆಡ್ಡಿ ಮನೆ ಮುಂದೆ ಹೋಗಿ ಗಾಂಜಾ ಡ್ರಗ್ಸ್ ಸೇವನೆ ಮಾಡಿದಂಥ ಯುವಕರನ್ನ ಗುಂಪನ್ನು ಕಟ್ಕೊಂಡು ಹೋಗಿ ಆ ಮದ್ಯದ ಬಾಟಲ್ ಹಿಡಿದು ಜನಾರ್ದನ ರೆಡ್ಡಿ ಮನೆ ಮುಂದೆ ಹಟ್ಟಾಸೆಯಿಂದ ಕುರ್ಚಿ ಹಾಕ್ಕೊಂಡು ಅವನ ಅಂಗರಕ್ಷಕರಿಂದ ಜನಾರ್ದನ ರೆಡ್ಡಿ ನೇರವಾಗಿ ಟಾರ್ಗೆಟ್ ಮಾಡಿ ಹತ್ಯೆ ಮಾಡಬೇಕಂತಾಯಿತು. ಮಿಸ್ಫೈರ್ ಆಗಿ ರಾಜಶೇಖರ್ ಯುವಕ ಬಲಿಯಾದ್ದಲ್ಲ, ಇದಕ್ಕೆ ಕಾರಣ ಯಾರು? ನಾರಾ ಭರತ್ ರೆಡ್ಡಿ. ಇದೆಲ್ಲ ಕಾಂಗ್ರೆಸ್ ಸರ್ಕಾರದ ಪ್ರಚೋದನೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿಂದ ನಿರಂತರವಾಗಿ ಗುಂಡಾಗಿರಿ ನಡೀತಾ ಇದೆ. ಒಬ್ಬ ಶಾಸಕರಿಗೆ ರಕ್ಷಣೆ ಇಲ್ಲಾಂದರೆ ಮುಗ್ಧ ಅಮಾಯಕರನ್ನ ಈ ಸರ್ಕಾರ ರಕ್ಷಣೆ ಮಾಡುತ್ತಾ? ಒಂದು ಜನಾರ್ದನ ರೆಡ್ಡಿಯವರ ಹತ್ಯೆ ಪ್ರಕರಣವನ್ನು ಭಾರತೀಯ ಜನತಾ ಪಾರ್ಟಿ ಗಂಭೀರವಾಗಿ ಪರಿಗಣಿಸಿದೆ. ಶ್ರೀರಾಮುಲು ಬರ್ತಾ ಇದ್ದರೆ ಸ್ಥಳಕ್ಕೆ, ಶ್ರೀರಾಮುಲು ಬರ್ತಾ ಇದ್ದರೆ ಜನಾರ್ದನ ರೆಡ್ಡಿ ಫಿನಿಶ್ ಮಾಡ್ತಾಯಿದ್ರು. ಅದೃಷ್ಟವಶಾತ್ ಜನಾರ್ದನ ರೆಡ್ಡಿ ನೋಡಿ 8 ಸುತ್ತು ಗುಂಡು ಹಾರಿಸಿದ್ದಾರೆ. 8 ಸುತ್ತು ಗುಂಡು. ಆ ಗುಂಡು ಜನಾರ್ದನ ರೆಡ್ಡಿ ಮನೆ ಅಂಗಳದಲ್ಲಿ ಸಿಕ್ಕಿದೆ. ಜನಾರ್ದನ ರೆಡ್ಡಿ ಗುಂಡುಗಳನ್ನು ಪ್ರದರ್ಶನ ಮಾಡಿದ್ದಾರೆ, ವಿಡಿಯೋ ಸಮೇತ ಗುಂಡುಗಳು 8 ಸುತ್ತು ಗುಂಡು ಹಾರಿಸಿದ್ದಾರೆ. ಇದು ಕಾರಣ ಯಾರು? ಕಾಂಗ್ರೆಸ್ ರಾಜ್ಯ ಸರ್ಕಾರ ವೈಫಲ್ಯ ತಾನೇ. ಒಂದು ಕಡೆ ಜನಾರ್ದನ ರೆಡ್ಡಿ ಹತ್ಯೆ ಮಾಡಬೇಕಂತೇಳಿ ಈ ಸರ್ಕಾರ ಸಂಚು ರೂಪಿಸಿತ್ತು. ಇನ್ನೊಂದು ಕಡೆ ರಂಜಿತಾ ಮಲ್ಲಪ್ಪ ಬನ್ಸೋಡೆ, ಉತ್ತರ ಕನ್ನಡ ದಲಿತ ಮಹಿಳೆ, ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದಲ್ಲಿ ರಫೀಕ್ ಎನ್ನುವ ಅಲ್ಪಸಂಖ್ಯಾತ ಗುಂಡ ಆ ಮಹಿಳೆಯನ್ನು ರಸ್ತೆಯಲ್ಲಿ ಬರ್ಬರ ಹತ್ಯೆ ಮಾಡಿದಲ್ಲ. ಇದಕ್ಕೆ ಸರ್ಕಾರ ಉತ್ತರ ಕೊಡಬೇಕು, ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಸಚಿವರು ಉತ್ತರ ಕೊಡಬೇಕು. ಇನ್ನೊಂದು ಕಡೆ ಬೆಂಗಳೂರು JJ ನಗರದಲ್ಲಿ ನಮ್ಮ ಹಿಂದೂ ಮಹಿಳೆಯರು ಮಾಲಾಧಾರಿಗಳ ಮೇಲೆ ಕಲ್ತೂರಾಟ ಮಾಡಿದ್ದಾರೆ. ಸರ್ಕಾರ ನೆಪ ಮಾತ್ರಕ್ಕೆ 3 ಜನ ಯುವಕರು ಬಂಧಿಸಿದೆ, ಅಪ್ರಾಪ್ತ ಯುವಕರನ್ನ. ಇವತ್ತು ರಾಜ್ಯದಲ್ಲಿ ಕಾನೂನು ಸಂಪೂರ್ಣವಾಗಿ ಕುಸಿದು ಯಾವ ಭರತ್ ರೆಡ್ಡಿ SP ಅವರು ಉಚ್ಚಾಟನೆ ಮಾಡಿದ್ದಾನೆ, ನೀವು ಅಮಾನತು ಮಾಡಿದ್ರಿ. ಅದೇ ರೀತಿ SP ಇವರು RCB ಘಟನೆ ಆದಾಗ 11 ಜನ ಯುವಕರು ಬಲಿಯಾದಾಗ ಪೊಲೀಸ್ ಅಧಿಕಾರಿ ತಾನೇ ಬಲಿ ಪಡೋದು. SP ನೀವು ಅಮಾನತಿಗೆ ಇಟ್ಟಲ್ಲ, ಅದೇ ರೀತಿ ಭರತ್ ರೆಡ್ಡಿನ ಉಚ್ಚಾಟನೆ ಮಾಡಬೇಕು. ಭರತ್ ರೆಡ್ಡಿ ಶಾಸಕ ಸ್ಥಾನದ ಉಚ್ಚಾಟನೆ ಮಾಡಬೇಕು, ಅನರ್ಹ ಮಾಡೋಕ್ಕೂ. CID ಮೇಲೆ ನಂಬಿಕೆ ವಿಶ್ವಾಸ ನಮಗಿಲ್ಲ, CBIಗೆ ವಹಿಸಬೇಕು. CBIಗೆ ವಹಿಸೋದ್ರ ಜೊತೆಗೆ ಭರತ್ ರೆಡ್ಡಿನ ತಕ್ಷಣ ಬಂಧಿಸ್ಬೇಕಂತೇಳಿ ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀನಿ. ಆಮೇಲೆ ಇದ್ರ ಜೊತೆಗೆ ಮರಣೋತ್ತರ ಶವ ಪರೀಕ್ಷೆ 2 ಸರಿ ಯಾಕೆ ಮಾಡಿದ್ರಿ? ಮರಣೋತ್ತರ ಶವ ಪರೀಕ್ಷೆ 2 ಬಾರಿ ಯಾಕೆ ಮಾಡಿರಿ? ಎಲ್ಲ ಒಂದು ಕಡೆ ಈ ಸರ್ಕಾರ ಮೇಲೆ ನಮಗೆ ನಂಬಿಕೆ ಇಲ್ಲ. ಸರ್ಕಾರ ಇವತ್ತು ಜನಾರ್ದನ ರೆಡ್ಡಿಯವನ್ನ ಈ ಕೇಸಲ್ಲಿ ಸಿಲುಕಿಸ್ಬೇಕಂತೇಳಿ ಸಂಚನ್ನು ರೂಪಿಸಿದೆ.
ಇದನ್ನು ಸಾಲ ಸಂಕಟವನ್ನು ನಾವು ಖಂಡಿಸ್ತೀವಿ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀನಿ. ಇನ್ನೊಂದು